ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದ ಸುದ್ದಿ ಕೂಡ ಹೌದು. ಅಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಬ್ಬನ್ಪೇಟೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ. ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮತ್ತು ಆ ಕ್ಲಿಪ್ಸನ್ನು ನಾನೆಲ್ಲ ಕೂಡ ನೋಡಿರ್ತೀರಿ. ವೈರಲ್ ಆಗ್ತಾ ಇರುವಂಥ ವಿಡಿಯೋ. ಒಬ್ಬ ಕೂಲಿ ಕಾರ್ಮಿಕ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸುಮಾರು 60 kg ಮೂಟೆಯನ್ನು ಬೈಕಲ್ಲಿ ಬರ್ತಾ ಇರುವಂಥರ ಮೇಲೆ ಅಲ್ಲಿ ಬಿಸಾಕುವಂಥದ್ದು, ಅಲ್ಲಿ ಗಲಾಟೆ ಆಗುವಂಥ ಒಂದು ದೃಶ್ಯವನ್ನು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ. ಆದರೆ ಆ ಬಿಸಾಕುವಂಥ ಸಂದರ್ಭ ಮತ್ತು ಅಲ್ಲಿ ಪರಾರಿಯಾಗುವಂಥದ್ದು ಮತ್ತು ಅಲ್ಲಿ ಆ ಬೈಕನ್ನು ಪರಿಶೀಲನೆ ಮಾಡುವಂಥದ್ದು ಎಲ್ಲ ನೀವೇನು ನೋಡಿರ್ತೀರಿ. ಅದರ ಹಿಂದೆ ಒಂದು ಸ್ವಾರಸ್ಯಕರ ವಿಚಾರ ಕೂಡ ಇದೆ. ಜೊತೆಗೆ ಒಂದು ದುರ್ದೈವದ ಒಂದು ಘಟನೆ ಕೂಡ ಅಲ್ಲಿ ನಡೆದಿರುವಂಥದ್ದು ಸ್ನೇಹಿತರೆ. ಜೂನ್ 15ನೇ ತಾರೀಕು ಸಂಜೆ 5 ಗಂಟೆಯ ಸಮಯ. ಆ ಸಂದರ್ಭದಲ್ಲಿ ಕಬ್ಬನ್ಪೇಟೆಯ ಮುಖ್ಯ ರಸ್ತೆ ಅಂದರೆ 4ನೇ ಒಂದು ಮುಖ್ಯ ರಸ್ತೆಯಲ್ಲಿ ವಕೀಲರೊಬ್ಬರು ಫೋನಲ್ಲಿ ಮಾತನಾಡಿಕೊಂಡು ಆ ರೋಡಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ KG ಹಳ್ಳಿಯ ನಿವಾಸಿಗಳಾಗಿರುವಂಥ ಅರ್ಬಾಜ್ ಮತ್ತು ಜುನೈದ್ ಅಂತೇಳಿ ಇವರಿಬ್ಬರು ಕೂಡ ಆರೋಪಿಗಳು. ಮತ್ತು ಈ ರಾಬರ್ಸ್ ಆಗಿರುವಂಥದ್ದು, ಮೊಬೈಲ್ ಕಳ್ತನ ಮಾಡುವಂಥದ್ದು, ಯಾರು ಸುಲಿಗೆ ಮಾಡುವಂಥದ್ದು, ಇದೇ ಅವರ ಅಪರಾಧ ಚಟುವಟಿಕೆಗಳಲ್ಲಿ ಅವರಿಬ್ಬರು ಕೂಡ ಸಕ್ರಿಯರಾಗಿರುವಂಥದ್ದು. ಈ ಜನನಿಬಿಡ ಅಂದರೆ ನೀವು ಬಹುಶಃ ಚಿಕ್ಕಪೇಟೆ, ಕಬ್ಬನ್ಪೇಟೆ, ತಿಗಳರಪೇಟೆ ಈ ಭಾಗಗಳಲ್ಲಿ ಹೆಚ್ಚಾಗಿ ನೀವು ಬೆಳಗ್ಗೆಯಿಂದ ರಾತ್ರಿ ಆದರೂ ಸಹ ಜನ ಓಡಾಡ್ತಾರೆ. ಮತ್ತು ಅಲ್ಲಿ ಹೆಚ್ಚು ಬಿಸ್ನೆಸ್ ಆಗುವಂಥ ಏರಿಯಾ, ಕೂಲಿ ಕಾರ್ಮಿಕರಾಗಿರ್ಬೋದು, ಕೆಲಸ ಮಾಡುವಂಥ ಸಿಬ್ಬಂದಿ ಆಗಿರ್ಬೋದು, ಜನ ಓಡಾಡುವಂಥದ್ದು. ಮತ್ತು ಅಲ್ಲಿ ಅಂಗಡಿಗಳಲ್ಲಿ ಏನೇ ಒಂದು ಎಲ್ಲ ಸಮಯದಲ್ಲೂ ಕೂಡ ಓಪನ್ ಇರುವಂತಹ ಒಂದು ಏರಿಯಾ. ಅದೇ ಏರಿಯಾದಲ್ಲಿ ಅದು ಅಡ್ವೊಕೇಟ್ ಒಬ್ಬ ಬರಬೇಕಾದಂತಹ ಸಂದರ್ಭದಲ್ಲಿ ಆ ಮೊಬೈಲನ್ನು ಮಾತನಾಡ್ಕೊಂಡು ಬರುವಂಥ ಸಂದರ್ಭ ಆ ಮೊಬೈಲನ್ನು ಕಿತ್ತು ಅಲ್ಲಿಂದ ಆ ಬೈಕಲ್ಲಿ ಅವರು ಎಸ್ಕೇಪ್ ಆಗುವಂಥದ್ದು. ಆ ಬಳಿಕ ನೀವು ಆ ವಿಡಿಯೋದಲ್ಲಿ ಗಮನಿಸ್ಬೋದು, ಇವರು ಜೋರಾಗಿ ಕಿರಿಚ್ತಾರೆ, ಕಳ್ಳ 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 ಅಂತೇಳಿ ಜೋರಾಗಿ ಕಿರಿಚ್ಕೊಂಡು ಹಿಂದೆ ಓಡಿ ಬರ್ತಾರೆ. ಆದರೂ ಸಹ ಆ ಬೈಕಲ್ಲಿದ್ದಂಥ ಇಬ್ಬರು ಕೂಡ ಆ ಬೈಕನ್ನು ಬಿಡೋದಿಲ್ಲ, ತುಂಬ ಸ್ಪೀಡಾಗಿ ಹೊಡ್ಕೊಂಬರ್ತಾರೆ. ಜಸ್ಟ್ ವಿತಿನ್ ಸೆಕೆಂಡ್ಸಲ್ಲಿ ಆತ ಒಂದು ವೇಳೆ ಏನಾದರೂ ಜಂಪ್ ಆಗಿದ್ರೆ ಅಂದರೆ ಮೂಮೆಂಟ್ ಆಗಿಬಿಟ್ಟಿದ್ರೆ ಅವರಿಬ್ಬರು ಕೂಡ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಆ ಸಮಯ ಅಂದರೆ ಹಿಂದೆ ಅವ್ರು ಓಡಿ ಬರ್ತಾ ಇರುವಂಥದ್ದು, ಕಿರ್ಚಾಡುವಂಥ ಸಂದರ್ಭದಲ್ಲಿ ಈ ಸಮಯ ಪ್ರಜ್ಞೆ ಮೆರೆದಂತಹ ಆ ಕೂಲಿ ಕಾರ್ಮಿಕ ಮೂಟೆಯನ್ನು 60 kg ಮೂಟೆಯನ್ನು ಹೊತ್ಕೊಂಡು ಬರ್ತಾ ಇದ್ದ. ಆತ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಚಾನಕ್ಕಾಗಿ ತನ್ನ ಬೆಗಲ ಮೇಲಿದ್ದಂಥ ಮೂಟೆಯನ್ನು 60 kg ಮೂಟೆಯನ್ನು ಎತ್ತಿ ಆ ಇಬ್ಬರ ಮೇಲೆ, ಆ ಬೈಕ್ ಮೇಲೆ ಜೋರಾಗಿ ಬಿಸಾಡ್ದ. ಮೊದಲೇ ವೆಯ್ಟ್ ಇದ್ದಂಥ ಒಂದು ಮೂಟೆ, ಆ ಮೂಟೆ ಮೇಲೆ ಬೀಳ್ತಾ ಇದ್ದಂತೆ ಗ್ರಿಪ್ ಸಿಗದೆ ಬೈಕಲ್ಲಿ ಅವರಿಬ್ಬರು ಕೂಡ ಅಲ್ಲೇ ಸ್ಲಿಪ್ ಆಗಿ ಕೆಳಗಡೆ ಬಿಡುವಂಥದ್ದು. ಆ ನಂತರ ನೀವು ಫುಟೇಜನ್ನು ನೋಡಿ ಕ್ಲಿಯರಾಗಿ ಅವ್ರು ಕೆಳಗಡೆ ಬಿದ್ದರೂ ಸಹ ಅಲ್ಲಿ ಅವರು ಅಲ್ಲ ಕ್ಷಣದ ವಿತಿನ್ ಸೆಕೆಂಡ್ಸಲ್ಲಿ ಮತ್ತೆ ಆ ಬೈಕ್ ಮೇಲಿದ್ದ ಕಾಲುಗಳನ್ನು ಕೆಳಗಡೆ ಇಟ್ಟು ಜಂಪ್ ಮಾಡಿಕೊಂಡು ಇಬ್ಬರು ಅಲ್ಲಿಂದ ಓಡೋಗ್ತಾರೆ ಸ್ನೇಹಿತರೆ. ಆ ಬಳಿಕ ಬೈಕಲ್ಲಿದ್ದಂಥ ಆಮೇಲೆ ಆ ಮೊಬೈಲ್ ಕೂಡ ಅಲ್ಲೇ ಬಿಟ್ಟಿರ್ತಾರೆ. ಆ ಮೊಬೈಲ್ ಸಿಗುತ್ತೆ ಮತ್ತು ಆ ಬೈಕ್ ಕೂಡ ಹಿಡ್ಕೊಳ್ಳುವಂಥದ್ದು. ಆ ಬಳಿಕ ಇನ್ನೊಂದು ಇದು ಸದ್ಯಕ್ಕೆ ಅಲ್ಲಿ ಸಮಯ ಪ್ರಜ್ಞೆ ಮೆರೆದ, ಅಲ್ಲಿ ಆತನ ಮೊಬೈಲ್ ಸಿಕ್ತು. ಕೊನೆಗೆ ಆ ಕಳ್ಳರ ಆ ಬೈಕ್ ಕೂಡ ಅಲ್ಲೇ ಸಿಕ್ತು. ಎಸ್ಕೇಪ್ ಆದಂಥ ಇಬ್ಬರನ್ನು ಬೆನ್ನಟ್ಕೊಂಡು ಕೆಲವರು ಓಡ್ತಾರೆ. ಅದು ಏನು ಫುಟೇಜ್ ಅದೆಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ. ಓಡುದಂಥ ಸಂದರ್ಭದಲ್ಲಿ ತನ್ನ ಬಳಿ ಇದ್ದಂಥ ಅರ್ಬಾಜ್ ಏನು ಮಾಡ್ತಾನೆ, ಚಾಕುವನ್ನು ತೆಗೆದುಕೊಂಡು ಜನರ ಮೇಲೆ ಅಲ್ಲಿ ಏನು ಓಡಿಸ್ಕೊಂಡು ಬರ್ತಾರೆ, ಅವ್ರಿಗೆ ಚುಚ್ಚಕ್ಕೆ ಓಡ್ತಾನೆ. ಭಯಗೊಂಡಂಥ ಜನ ಹತ್ರ ಯಾರೂ ಹೋಗೋದಿಲ್ಲ, ಅವರೆಲ್ಲರೂ ಕೂಡ ಹಿಂದೆ ಸರಿತಾರೆ. ಆ ಬಳಿಕ ಇಬ್ಬರು ಕೂಡ ಒಂದು ಪಕ್ಕದ ಏರಿಯಾಗೆ ಬರ್ತಾರೆ. ಪಕ್ಕದ ಏರಿಯಲ್ಲಿ ಅದು ಬಂದಂಥ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂಥ ಜುನೈದ್ಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ಮತ್ತು ಆಯಾಸ ಆಗುತ್ತೆ. ಆತ ಸುಸ್ತಾಗಿ ಅಲ್ಲೇ ಒಂದು ಪಕ್ಕದಲ್ಲಿದ್ದಂಥ ಒಂದು ಅಂಗಡಿ ಬಳಿ ಕುಳಿತುಕೊಳ್ತಾನೆ. ಜಸ್ಟ್ ಒಂದು 5-10 ಸೆಕೆಂಡ್ಗಳಾಗಿರ್ಬೋದು ಆತ ಅಂಗಡಿಯ ಬಳಿ ಕುಳಿತುಕೊಂಡು ಜೊತೆಗಾರನಾಗಿದ್ದಂಥ ಅರ್ಬಾಜ್ ಬಂದು ಏನಾಯಿತು ಅನ್ನೋದು ಕೇಳುವಷ್ಟರಲ್ಲಿ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆತ ಅಲ್ಲೇ ಸಾವನ್ನಪ್ತಾನೆ. ಆ ಬಳಿಕ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವನು ಬಿಟ್ಟು ಇನ್ನೊಬ್ಬ ಎಸ್ಕೇಪ್ ಆಗೋಕ್ಕೂ ಆಗಲ್ಲ. ಅಷ್ಟರಲ್ಲಿ ಅಲ್ಲಿ ಇದ್ದಂಥ ಸ್ಥಳೀಯರು ಇವನು ಅರ್ಬಾಜನ್ನು ಹಿಡ್ಕೊಳ್ತಾರೆ. ಆನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬರ್ತಾರೆ. ಅವರಿಬ್ಬರನ್ನು ಕೂಡ ಅಂದರೆ ಆ ಬಾಡಿ ಏನಿರುತ್ತೆ ಆ ಬಾಡಿಯನ್ನು ತೆಗೆದುಕೊಂಡು ಮತ್ತು ಆ ಪ್ರೊಸೀಜರ್ ಏನಿರುತ್ತೆ ಅದೆಲ್ಲ ಮುಗಿಸಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೆ ಜೊತೆಗಿದ್ದಂಥ ಅರ್ಬಾಜನನ್ನು ಬಂಧನ ಮಾಡಿ ಪೊಲೀಸರು ಕರ್ಕೊಳ್ಳುವಂಥದ್ದು ಸ್ನೇಹಿತರೆ. ಅವರ ಬಳಿ ಈ ಸಣ್ಣ ಪುಟ್ಟ ಚಾಕು, ಡ್ರ್ಯಾಗರ್ ಅಂತ ಏನು ಹೇಳ್ತೀವಿ, ಆ ಡ್ರ್ಯಾಗರ್ ಆಗಿರ್ಬೋದು, ಅದು ತಮ್ಮ ಹಿಂಬದಿಯ ಬಳಿ ಇಟ್ಕೊಂಡಿರುವಂಥದ್ದು. ಮತ್ತು ಆ ತನ್ನ ವಿಚಾರಣೆಯ ಸಂದರ್ಭದಲ್ಲಿ ಇವರು ಇದೇ ಬಿಸ್ನೆಸ್ ಅಂದರೆ ಕಳ್ಳತನ ಮಾಡುವಂಥದ್ದೇ ಕಸಬನ್ನು ಮಾಡ್ಕೊಂಡಿದ್ರು. ಎಲ್ಲಿ ಜನ ಓಡಾಡ್ತಾರೆ ಮತ್ತು ಆ ಮೂಮೆಂಟಲ್ಲಿ ಈ ರಸ್ತೆಯಲ್ಲಿ ಸುಮಾರು 2 ದಿನಗಳಿಂದ ಓಡಾಡಿದ್ದಾರೆ. ಈ ರೋಡಲ್ಲಿ ಮಾತ್ರ ಸ್ವಲ್ಪ ಜನರ ವಹಿವಾಟು ಕಡಿಮೆ ಇದೆ. ಇಲ್ಲಿ ಕಳ್ಳತನ ಮಾಡಿದ್ರೆ ಯಾವ ರೂಟಲ್ಲಿ ಓಡಾಗ್ಬೋದು ಅನ್ನೋ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಒಂದು ಅಂದರೆ ಇಲ್ಲಿ ಕೂಲಿ ಕಾರ್ಮಿಕನ ಒಂದು ಸಮಯ ಪ್ರಜ್ಞೆಯಿಂದ ಅಲ್ಲಿ ಆತ ಮೊಬೈಲ್ ಸಿಕ್ತು. ಆದರೆ ಇವರ ದುರದೃಷ್ಟವಶ ಅಂತ ಹೇಳ್ಬೋದು ಅಥವಾ ಕರ್ಮದ ಫಲ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಆತ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವಂಥದ್ದು ಸ್ನೇಹಿತರೆ.
ನಂತರ ವಿಚಾರಣೆಯ ಸಂದರ್ಭದಲ್ಲಿ ಇವರಿಬ್ಬರು ಕೂಡ KG ಹಳ್ಳಿ ಆಗಿರ್ಬೋದು, ಶಿವಾಜಿನಗರ ಭಾಗ ಆಗಿರ್ಬೋದು, ಮತ್ತು ಈ ಕಡೆ ಗೌರಿಪಾಳ್ಯ ಚಾಮರಾಜಪೇಟೆ ಕಡೆ ಎಲ್ಲ ಆಗ್ಬೋದು, ಈ ಎಲ್ಲ ಕಡೆ ಕೂಡ ಇವರು ಕಳ್ತನ ಮಾಡುವಂಥದ್ದೇ ಕಸುಬು ಮಾಡಿಕೊಂಡಿರುವಂಥ ಒಂದು ವಿಚಾರವನ್ನು ಅವರು ಬಾಯಿ ಬಿಟ್ಟಿರುವಂಥದ್ದು. ಸದ್ಯ ಆ ಬಗ್ಗೆ ಪೊಲೀಸರು ಕೂಡ ಈಗ ಅಲ್ಸೂರು ಗೇಟ್ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಸ್ನೇಹಿತರೆ. ಅದಲ್ಲದೆ ಅಲ್ಲಿ ಸ್ಥಳೀಯರನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಘಟನೆ ಆಯಿತು ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಕೂಡ ಆಶ್ಚರ್ಯಗೊಂಡಂಥವ್ರು. ಅಂದರೆ ಯಾವತ್ತೂ ಕೂಡ ಆ ರಸ್ತೆಯಲ್ಲಿ ಈ ಥರ ಸುಲಿಗೆ, ರಾಬಡಿ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು ಯಾವತ್ತೂ ಕೂಡ ಈ ಥರ ಆಗ್ತಾ ಇರಲಿಲ್ಲ. ಆದರೆ ಅವತ್ತಿನ ಸಂದರ್ಭದಲ್ಲಿ ಘಟನೆ ಏನಾಯಿತು ಅವೆಲ್ಲರೂ ಕೂಡ ಸ್ಥಳೀಯವಾಗಿ ಶಾಕ್ ಆಗಿರುವಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ಯಾಕಂದರೆ ಅಲ್ಲಿ ಅಂಗಡಿಯವನೇನು ಮಾಡ್ತಾನೆ, ಓಪನ್ ಮಾಡಬೇಕು ಅಂತೇಳಿ ಓಪನ್ ಮಾಡೋಕ್ಕೆ ಬರ್ತಾನೆ. ಅಂದರೆ ಆ ಊಟಕ್ಕೆ ಹೋಗಿ ಓಪನ್ ಅಂದರೆ ಎಲ್ಲೋ ಈವ್ನಿಂಗ್ ಟೈಮಲ್ಲಿ ಕಾಫಿಗೆ ಏನೋ ಮನೆಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಇನ್ನೇನು ಅಂಗಡಿ ಓಪನ್ ಮಾಡಬೇಕು, ಪಕ್ಕದಲ್ಲಿ ಒಬ್ಬ ಸತ್ತು ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಅವನಿಗೂ ಕೂಡ ಶಾಕ್ ಆಗಿರುತ್ತೆ. ಅಂದರೆ ಕಳ್ತನಕ್ಕೆ ಬಂದವನು ನಡು ರಸ್ತೆಯಲ್ಲಿ ಹೇಗೆ ದಾರುಣವಾಗಿ ಸಾವನ್ನಪ್ತಾನೆ ಅನ್ನೋದು ಕೂಡ ಇದೊಂದು ಎಚ್ಚರಿಕೆ ಜೊತೆಯಲ್ಲಿ ಒಂದು ಮಾನವೀಯ ಸಂದೇಶ ಕೂಡ ಹೌದು. ಈ ಮೂಲಕವಾಗಿ ಹೇಳುವಂತಂದರೆ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುವಂಥವ್ರು ತುಂಬ ಜನ ನಮ್ಮ ಮುಂದೆ ಇದ್ದಾರೆ. ಆದರೆ ಇಲ್ಲಿ ಕಳ್ತನ ಮಾಡಿ ಕ್ಷಣಾರ್ಧದಲ್ಲಿ ಯಾರೋ ಒಬ್ಬರ ಕೈಕಾಲು ಮುರಿದು ಅವ್ರಿಗೆ ಹಲ್ಲೆ ಮಾಡಿ ಅವರಿಂದ ಬಳಿದಂಥ ವಸ್ತುಗಳನ್ನು ಕಸ್ಕೊಂಡೋಗಿ ಅವರು ಯಾವುದೋ ಒಂದು ಕಷ್ಟಕ್ಕೋ ಏನೋ ಒಂದು ಕಡೆ ಇಟ್ಕೊಂಡಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅಡ್ವೊಕೇಟ್ ಯಾರ ಜೊತೆ ಮಾತಾಡ್ತಾಯಿದ್ರು ಇಲ್ವೋ ಇನ್ನೊಂದು ಗೊತ್ತಿಲ್ಲ. ಆದರೆ ಒಂದೇನಂತಂದರೆ ಅವರು ಮೊಬೈಲ್ ಕಿತ್ಕೊಂಡೋದ್ರು ಆದರೆ ಬೇರೆ ಜಾಗಗಳಲ್ಲಿ ಕೂಡ ಇವರು ಪರ್ಸನ್ನ ಕಳ್ತನ ಮಾಡುವಂಥದ್ದು, ಸುಲಿಗೆ ಮಾಡುವಂಥ ಒಂದು ಅನೇಕ ಒಂದು ಬಗ್ಗೆ ಆತ ಬಾಯಿ ಬಿಟ್ಟಿರುವಂಥದ್ದು. ಸದ್ಯ ಆ ಬಗ್ಗೆ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಒಂದು ಇದರ ತಾತ್ಪರ್ಯ, ಅದರ ಒಂದು ವಿಚಾರ ಏನಂತಂದರೆ ಆತ ಕಳ್ತನಕ್ಕೆ ಬಂದರು, ಕಳ್ತನ ಮಾಡಿ ಬೇಗ ಅದನ್ನು ಬಂದಂಥ ಹಣದಲ್ಲಿ ಅವತ್ತಿನ ದಿನ ಎಂಜಾಯ್ ಮಾಡಬೇಕು ಅಂತ ಇವರು ಮುಂದಾಗಿದ್ದರು. ಆದರೆ ದುರಾದೃಷ್ಟವಶಾತ್ ನಡು ರಸ್ತೆಯಲ್ಲೇ ಬಿದ್ದು ನಡು ರಸ್ತೆಯಲ್ಲೇ ಇಲ್ಲಿ ಆತ ಪ್ರಾಣ ಬಿಡಬೇಕಾಯಿತು. ಆ ಗೆಳೆಯ ತನ್ನ ಮುಂದೆಯೇ ಪ್ರಾಣ ಬಿಡುವಂಥದ್ದು ಆತನಿಗೂ ಆರಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ. ಅಂದರೆ ಇದೆಲ್ಲವೂ ಕೂಡ ಯಾವ ರೀತಿ ಆಯಿತು ಅನ್ನೋದಕ್ಕೆ ಆ ಒಂದು ಕ್ಲಿಪ್ ಏನಿದೆ ಅದೆಲ್ಲವೂ ಕೂಡ ಅದರ ಹಿನ್ನೆಲೆ ಈ ಒಂದು ವಿಚಾರ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಸಿಟಿ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.